ಇಲ್ಲ ಇಲ್ಲ ನಾನು ಹೇಳಿದ ಕೆಲಸಗಳನ್ನೆಲ್ಲ ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ಯಾ. ನಿನ್ನ ಶಿಷ್ಯನಾಗಿಟ್ಕೊಳ್ಳೋ ಬದಲು ಕೊಲ್ಲೋದೇ ಸರಿ. ಇಲ್ಲ ಇಲ್ಲ, ಈ ಸರಿ ಬಹಳ ಎಚ್ಚರಿಕೆಯಿಂದ ನೀವು ಹೇಳಿದ್ದನ್ನೇ ಮಾಡಿದ್ದೀನಿ. ನೀವು ಕೊಟ್ಟಿದ್ದನ್ನೆಲ್ಲ ಹೋಗ್ಲಿ ನೀರು ಹಾಕಿ ಬಂದಿದ್ದೀನಿ. ಮತ್ತೆ ಹೇಗೆಲ್ಲ ಎಡ್ವರ್ಟ್ ಆಯ್ತು? ಅಲ್ಲಿ ಜನರಿಗೂ ಏನೂ ಆಗ್ಲಿಲ್ಲ. ಇಲ್ಲಿ ನೋಡಿದ್ರೆ ಮಾರಿಗೂಡಿ ಹೊಟ್ಟೆ ನೋವು ಅಂತ ಬಂದಿದ್ದಾನೆ. ಎಲ್ಲ ಮಹಾತಾಯಿನೇ ಮಾಡ್ತಿರೋದು. ನಾವೇನೇ ಮಾಡಿದ್ರು ಪ್ರತಿ ಪವಾಡ ಮಾಡ್ತಿದ್ದಾಳೆ ಆ ಮಹಾತಾಯಿ. ಮಹಾತಾಯಿ ಅಮ್ಮನವರು ನಾವು ಕಟ್ಟೋ ಕಟ್ಟನ್ನ ಬಿಡ್ಸ್ಕೋತಾಳೆ. ನಾವು ಆಡೋ ಪ್ರತಿಯೊಂದು ಆಟಕ್ಕೂ ಪ್ರತಿ ಆಟ ಹೂಡ್ತಾಳೆ. ನಾವು ಎಷ್ಟೇ ಅವಳ ಶಕ್ತಿಗಳನ್ನ ಕುಂತಿದ್ರು ಮತ್ತೆ ಮತ್ತೆ ಎಲ್ಲಿಂದಲೋ ಶಕ್ತಿಗಳನ್ನ ಪಡ್ಕೊಳ್ತಿದ್ದಾಳೆ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಮೇಲೆ ನಿಗಾ ವಹಿಸ್ತಿದ್ದಾಳೆ. ಅವಳ ಕಣ್ಣು ಅವಳ ಕಿವಿ ಎಲ್ಲ ನಮ್ಮ ಮೇಲೆ ಇದೆ. ಅದನ್ನೆಲ್ಲ ಬಿಟ್ಟು ಹಾಕಿ, ಅದೇ ನಿಮ್ಮ ಅಮ್ಮನವರು, ಅದೇ ನಿಮ್ಮ ಕಾದಾಟವೋ ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿಗೆ ನಾನು ಬಂದ ಕೆಲಸ ಆಗ್ತಿಲ್ಲ, ನಿಮ್ಮ ಗೋಳಾಟ ತಪ್ತಿಲ್ಲ. ನಿಮ್ಮ ಮಾತು ಕೇಳ್ಕೊಂಡು ನಿಮ್ಮ ಆಟದಲ್ಲಿ ನಾನು ಸೇರ್ಕೊಂಡಿದ್ದಕ್ಕೆ ನನಗೆ ಹೊಟ್ಟೆ ನೋವು ಬಂತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ನಮ್ಮನವ್ರ ಪದ ಸೇರ್ಕೊಂತಿದ್ದೆ. ಇನ್ನು ಮುಂದೆ ಏನೇ ಮಾಡೋದಿದ್ರು ಗುರಿ ಸರಿಯಾಗಿರ್ಲಿ. ನಾವು ಬಿಟ್ಟು ಬಾಣ ನಂಬುಡಕ್ಕೆ ಬರಬಾರ್ದು. ಏನ್ ನಡೀತಿದೆ ಅಂತ ಕಂಡುಹಿಡಿಯಲೇಬೇಕು ಮಣಿಕಂಠ. ಶ್ರೀಚಕ್ರ ಉದ್ಭವಕ್ಕೆ ಹೆಚ್ಚು ದಿನ ಉಳಿದಿಲ್ಲ. ನಾವು ಹೀಗೆ ಸೋಲ್ತಿದ್ರೆ ಅದು ನಮ್ಗೆ ದಕ್ಕೋದಿಲ್ಲ. ಇನ್ನು ನಾವು ಈ ಅಮ್ಮನವ್ರನ್ನ ಯಾಮಾರಿಸಿ ಕೆಲಸ ಮಾಡಬೇಕು. ಹೇಳಿ, ಏನ್ ಮಾಡ್ಬೇಕು ಅಂತ ಹೇಳಿ. ನಾನು ಪ್ರಾಣ ಕೊಟ್ಟಾದ್ರೂ ಮಾಡ್ತೀನಿ. ಹೇಳ್ತೀನಿ. ಈ ಸತಿ ನಾನ್ ಕಟ್ಟೋ ಆಟಕ್ಕೆ ಅವಳು ಏನ್ ಪ್ರತಿ ಆಟ ಕಟ್ತಾಳೋ ನಾನು ನೋಡ್ತೀನಿ. ಈಗ ಅದಕ್ಕೆ ಏನ್ ಮಾಡಬೇಕು? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳು. 18ನೇ ದಿನ ಬೆಳಿಗ್ಗೆ 7 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಚಕ್ರ ತೇಲಿ ಬರುತ್ತೆ. ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಯಾವ ಪೂರ್ವ ತಯಾರಿನೂ ಮಾಡಿಕೊಂಡಿಲ್ಲ. ಒಂದ್ ನಿಮಿಷ, ಬರೀ ನಿಮ್ಮ ಪ್ರಲಾಪಗಳು ನಡೀತಾ ಇದೆ ಇಲ್ಲಿ. ನನಗೆ ಸಾಕಷ್ಟು ಮಾಹಿತಿಗಳು ಬೇಕು ನಿಮ್ಮಿಂದ. ನೀವು ಹೊಂದ್ಕೊಂಡ ರೂಪುರೇಷ ಏನು? ಯಾರು ಏನನ್ನ ಅಪಹರಿಸ್ತಾರೆ? ದೇವಸ್ಥಾನದಲ್ಲ, ಪಲ್ಲಕ್ಕಿಂದ ತರುವಾಗ ಪ್ರಾಂಗಣದಲ್ಲ, ಅಥವಾ ಕಲ್ಯಾಣಿ ತಂದು ಪೂಜೆ ಮಾಡುವಾಗಲ? ಎಲ್ಲಿ, ಯಾವಾಗ, ಹೇಗೆ ಎಲ್ಲ ಸಂಪೂರ್ಣ ಮಾಹಿತಿ ಬೇಕು ನನಗೆ. ಯಾಕಂದ್ರೆ ಆ ಸಮಯದಲ್ಲಿ, ಆ ಸ್ಥಳದಲ್ಲಿ, ಆ ಸನ್ನಿವೇಶದಲ್ಲಿ ಬೇಕಾದಂಥ ಭದ್ರತೆ ನಾನು ಸಡಿಲಗೊಳಿಸ್ಬೇಕಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ನಾನು ಹೇಳ್ತೀನಿ ಅದನ್ನೆಲ್ಲ.
ನಿಂತ್ಕೊಳೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಇರೋರು, ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಇರೋರು ತಪ್ಪು ಮಾಡಿದವರು. ನಾನು ನಿನ್ನ ಎದುರಿಗೆ ಧೈರ್ಯವಾಗಿ ಬಂದು ನಿಂತಿದ್ದೀನಿ, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ನಿನಗೂ ನಿನ್ನ ಧೈರ್ಯಕ್ಕೂ ದೊಡ್ಡ ನಮಸ್ಕಾರ ಮಾಡ್ತೀನಿ. ಬಿಟ್ಬಿಡು ನನ್ನನ್ನು. ನನಗೆ ಸಾಕಷ್ಟು ಗೊತ್ತಿಲ್ಲದಿರೋ ವಿಷಯಗಳಿದೆ, ಈಗೀಗ ತಿಳ್ಕೊತಾ ಇದ್ದೀನಿ. ಅದನ್ನ ತಿಳ್ಕೊಳ್ಳೋ ಭರದಲ್ಲಿ ತಪ್ಪು ತಿಳ್ಕೊತಾ ಇದೀಯ ಅಷ್ಟೇ. ತಪ್ಪು ತಿಳ್ಕೊತಾ ಇದ್ದೀನಿ ಅಂತಾನೆ ಇಟ್ಕೋ. ಈಗ ಸದ್ಯಕ್ಕೆ ನನ್ನಿಂದ ದೂರ ಇದ್ಬಿಡು. ಯಾಕೋ ಈ ಸಮಸ್ಯೆ ನಮ್ಮ ಮನೆ ಮನಸ್ಸುಗಳ ಮಧ್ಯೆ ಕೊಂಡಿಯಾಗಿರೋ ಬೇತಾಳದ ತರ ಇದೆ. ನಿನ್ನನ್ನು ಹೇಗೆ ನಂಬಿಸ್ಲಿ ನಾನು? ಅಂಗೈ ಹುಣ್ಣಿಗೆ ಕನ್ನಡಿಲಿ ನೋಡ್ಕೊಳ್ಳೋ ಅಗತ್ಯ ಇಲ್ಲ. ಆಯ್ತು, ನನ್ನನ್ನು ಎಷ್ಟು ಬೇಕಾದ್ರೂ ಬೈಕೋ, ನನಗೆ ಯಾವ ರೀತಿ ಶಿಕ್ಷೆ ಬೇಕಾದ್ರೂ ಕೊಡು. ಆದ್ರೆ ಭಾವನ್ ಯಾಕೆ ದೂರ ಮಾಡ್ತಾ ಇದೀಯಾ? ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಅವ್ರದ್ದೇನು ತಪ್ಪಿಲ್ಲ ಇದ್ರಲ್ಲಿ. ಅರ್ಥ ಆಗೋದಕ್ಕೆ ಇಷ್ಟು ಸಾಲದ? ನಾನು ನಿಮ್ಮ ಬಾವನ್ನ ದೂರ ಇಟ್ಟಿದ್ದೀನಿ ಅಂತ ಅವ್ರು ನಿನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ನಿನಗೆ ಚುರ್ರಂದಿದೆ. ಸಂಸಾರದ ಗುಟ್ಟನ್ನ ನಿನ್ನ ಹತ್ರ ಕಣ್ಣೆಗಿಟ್ಟಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕೊಂಡು ಹೇಳಿರ್ತಾರೆ. ಅದನ್ನು ಸರಿ ಮಾಡೋದಕ್ಕೆ ನೀನು ನಿಮ್ಮ ಭಾವನ ಪರವಾಗಿ ಬಂದಿದ್ಯಾ ಒಡ ಹುಟ್ಟಿದ ಅಕ್ಕನ ಹತ್ರ. ನನಗದರ ಅವಶ್ಯಕತೆ ಇಲ್ಲ, ಅವ್ರಿಗೂ ಅದರ ಅವಶ್ಯಕತೆ ಇಲ್ಲ. ಮತ್ತೆ ಗಂಡ ಹೆಂಡತಿ ಜಗಳ ಆಡಿದ್ರೆ ತಂಗಿ ಆದವಳು ಅಕ್ಕನ ಪರ ವಹಿಸ್ಕೊಂಡು ಬಾವನ ಹತ್ರ ಮಾತಾಡೋದು ಗೊತ್ತಿತ್ತು. ಆದರೆ ಇಲ್ಲಿ ಬಾವನ್ ವಹಿಸ್ಕೊಂಡು ಅಕ್ಕಂದೇ ತಪ್ಪು ಅನ್ನೋ ಥರ ವಕಾಲತ್ ವಹಿಸಿದ್ಯಾ. ಅವ್ರು ನನ್ನಿಂದ ದೂರ ಆದರೆ ನಿನಗೆ ತಾನು ಹತ್ರ. ಹೋಗಿ ಬೇಕಾದ ಹಾಗೆ ಚಕ್ಕಂದ ಆಡ್ಕೊಳ್ಳಿ. ಇಬ್ರಿಗೂ ಸ್ವಾತಂತ್ರ್ಯ ಸಿಕ್ಕಿದೆಯಲ್ಲ. ಇನ್ನು ಕದ್ದು ಮುಚ್ಚಿ ಕೂಡೋ ಪ್ರಮೇಯವೇ ಇಲ್ಲ. ನಿಮ್ಮಿಬ್ಬರ ಪ್ರೇಮದ ಸಾಕ್ಷಿಯಾಗಿ ಈ ಮಗು ಬರ್ತಿದೆಯಲ್ಲ, ಅದನ್ನು ಮುದ್ದಾಡ್ಕೊಂಡು ಸುಖವಾಗಿರಿ. ಅಕ್ಕ ದಯವಿಟ್ಟು, ನಿನಗೆ ನಂಬಿಕೆ ಇಲ್ಲ ಅಲ್ವಾ? ನಾನಾಗ್ಲಿ ನಿನ್ನ ಗಂಡ ಆಗ್ಲಿ ತಪ್ಪು ಮಾಡಿಲ್ಲ ಅಂತ ಹೇಗೆ ಸಾಬೀತುಪಡಿಸ್ಬೇಕು ಹೇಳು. ನಿನಗೆ ಸ್ವಂತ ತಂಗಿ ಮೇಲೆ ನಂಬಿಕೆ ಇಲ್ಲ, ಸ್ವಂತ ಗಂಡನ ಮೇಲೂ ನಂಬಿಕೆ ಇಲ್ಲ, ಇನ್ಯಾರನ್ನೇ ನಂಬ್ತೀಯ ನೀನು? ಹೇಗೆ ಬರುತ್ತೆ ನಂಬಿಕೆ? ಜಗ್ಗಿ ನಿನ್ನ ಹೊಟ್ಟೆಗೆ ಒದ್ದು ನಿನ್ನ ಗರ್ಭಕೋಶ ಹೋಗಿದೆ ಅಂತ ಹೇಳಿದೆ. ನಿನಗಿನ್ ಮುಂದೆ ಮಕ್ಕಳಾಗೋ ಸಾಧ್ಯತೆನೇ ಇಲ್ಲ ಅಂತ ಹೇಳಿದೆ. ಈಗ ನೋಡಿದ್ರೆ ಹೊಟ್ಟೆನಲ್ಲಿ ಮಗುನ್ ಹೊತ್ಕೊಂಡು ಬಂದು ನಿಂತಿದ್ಯಾ. ಇದಕ್ಕೇನೆ ಅಂತಾರೆ? ಒಂದು ಹೇಳ, ನೀನು ನನ್ನನ್ನು ಹೀಗೆ ಇವಳು ಮಾಡೋದೆಲ್ಲ ತಪ್ಪು ಅಂತ ನಿಶ್ಚಯ ಮಾಡಿಬಿಟ್ಟಿದ್ಯಾ. ಈಗ ನಾನು ಏನು ಹೇಳಿದ್ರು ನೀನು ಅದನ್ನು ಒಪ್ಕೊಳ್ಳೋದಿಲ್ಲ. ತವರಿನ ಕೊಂಡಿ ಅಂತ ನೀನೊಬ್ಳು ಇರೋದು ನನಗೆ. ಆ ಕಡೆ ಗಂಡ ಹಿತ ಇಲ್ಲ, ಈ ಕಡೆ ನೀನು ಕಿಡಿಕಾರ್ತಾ ಇದ್ರೆ ನಾನು ಏನು ಮಾಡಲಿ ಹೇಳು? ಎಲ್ಲಿಗೆ ಹೋಗ್ಲಿ ನಾನು? ಒಬ್ಬ ಹೆಣ್ಣಾದವಳಿಗೆ ಹೊಟ್ಟೆನಲ್ಲಿ ಜೀವ ಮಿಸುಕಾಡ್ತಾ ಇದೆ ಅನ್ನೋದು ಎಷ್ಟು ಸಂಭ್ರಮ ಪಡೋ ವಿಷಯ ಅಲ್ವಾ? ಆದ್ರೆ ನನಗೆ ಅದೇ ಶಾಪ ಆಗೋಯ್ತಲ್ಲೇ. ಮದುವೆ ಆಯ್ತು, ಸುಖ ಇಲ್ಲ, ಈಗ ಮಗು ಹುಡ್ತಾ ಇದೆ, ಸಂಭ್ರಮ ಪಡೋ ಹಾಗಿಲ್ಲ. ಏನ್ ಮಾಡ್ಲಿ ನಾನು? ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಕ್ಕ, ನಾನು ನಿನಗೆ ದ್ರೋಹ ಮಾಡಿಲ್ಲ ಕಣೆ, ನನ್ನ ನಂಬೆ. ಸರಿ ಕೇಳಿಸ್ಕೊ, ನಾನು ತಾಯಿ ಆಗ್ತಾ ಇರೋದ್ರಲ್ಲಿ ಏನಾದ್ರೂ ದೋಷ ಅಂಟಿದ್ರೆ ಈ ನನ್ನ ಕಂದನ್ನ ಮುಟ್ಟಿ ಹೇಳ್ತಾ ಇದ್ದೀನಿ, ಈ ಮಗುನ ಹೆತ್ತು ನಾನು ಇದ್ರ ಮುಖ ನೋಡೋಕಾಗದೆ ಹೋಗ್ಲಿ, ಈ ಗರ್ಭ ನನಗೆ ದಕ್ಕದೆ ಹೋಗ್ಲಿ. ಪಲ್ಲಕ್ಕಿ ಹೊರಟು ಬಿಡ್ಲಿ. ಬರೀ ಹೂಗಳಿಂದ ಮುಚ್ಚಿಟ್ಬಿಟ್ರೆ ಜನರೆಲ್ಲ ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ಪಲ್ಲಕ್ಕಿನ ಹಿಂಬಾಲಿಸ್ತಾರೆ. ಪಲ್ಲಕ್ಕಿಲೆ ಶ್ರೀಚಕ್ರ ಇದೆ ಅಂತ ಅನ್ಕೋತಾರೆ. ಪಲ್ಲಕ್ಕಿ ಹೋದ್ಮೇಲೆ ಕಲ್ಯಾಣಿನ ನಾನು ತೆರವುಗೊಳಿಸ್ತೀನಿ. ಎಲ್ಲರೂ ಹೋದ್ಮೇಲೆ ಕಡಕಿ ಶ್ರೀಚಕ್ರನ ಎತ್ಕೊಂಡು ಹೋಗ್ಲಿ. ಉಪಾಯ ಚೆನ್ನಾಗಿದೆ. ಈ ಉಪಾಯ ನನಗೊಪ್ಪಿಲ್ಲ.